ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿಯರಿಗೆ ಮತ್ತೆ ಶುರುವಾಯಿತು ಎಐ ನಕಲಿ ಕಾಟ. ಎಐ ದುರ್ಬಳಕೆ ವಿರುದ್ಧ ರೊಚ್ಚಿಗೆದ್ದಂತ ಕಾಂತಾರ ಕನಕವತಿ. ಎಐ ಜನರೇಟೆಡ್ ಫೋಟೋ ವಿರುದ್ಧ ನಟಿ ರುಕ್ಮಿಣಿ ವಸಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟಿಯರಿಗೆ ಈಗ ಮತ್ತೆ ಎಐ ನಕಲಿ ಕಾಟ ಶುರುವಾಗಿದೆ. ಎಐ ದುರ್ಬಳಕೆಯ ವಿರುದ್ಧ ಈಗ ಕಾಂತಾರ ಕನಕವತಿ ರೊಚ್ಚಿಗೆದ್ದಿದ್ದಾರೆ. ಎಐ ಜನರೇಟೆಡ್ ಫೋಟೋ ವಿರುದ್ಧ ರುಕ್ಮಿಣಿ ವಸಂತ್ ಆಕ್ರೋಶ ವ್ಯಕ್ತಪಡಿಸಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಸದ್ಯ ಗ್ರೀನ್ ಕಲರ್ ಬಿಕ್ನಿಯಲ್ಲಿ ವೈರಲ್ ಆಗಿದ್ದಂತ ರುಕ್ಮಿಣಿ ವಸಂತ್ ಫೋಟೋಗಳು. ಬಿಕ್ನಿ ವೈರಲ್ ಫೋಟೋ ಬಗ್ಗೆ ನಟಿ ರುಕ್ಮಿಣಿ ವಸಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವೈರಲ್ ಫೋಟೋಗಳು ಫೇಕ್ ಅಂತ ಹೇಳಿದ್ದಾರೆ. ಮಾಫ್ ಫೋಟೋ ಸೃಷ್ಟಿ ಮಾಡಿ ಹಂಚಿಕೆ ಮಾಡಲಾಗ್ತಾ ಇದೆ. ವೈಯಕ್ತಿಕ ಗೌಪ್ಯತೆಗೆ ಗಂಭೀರ ಧಕ್ಕೆಯಾಗಿದೆ. ಫೇಕ್ ಕಂಟೆಂಟ್ ಕ್ರಿಯೇಟರ್ಸ್ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರು ಕೊಡ್ತೀನಿ, ಕಾನೂನಿನ ಮೊರೆ ಹೋದಂತ ನಟಿ ರುಕ್ಮಿಣಿ ವಸಂತ್. ನಕಲಿ ಫೋಟೋಗಳನ್ನ ಶೇರ್ ಮಾಡಬೇಡಿ, ಪ್ರೋತ್ಸಾಹ ಕೊಡಬೇಡಿ ಅಂತೇಳಿ ಒಂದು ಖಡಕ್ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ರುಕ್ಮಿಣಿ ವಸಂತ್. ಸದ್ಯ ಈ ಗ್ರೀನ್ ಕಲರ್ ಬಿಕಿನಿ ಹಾಕೊಂಡಂತ ಒಂದಷ್ಟು ಫೋಟೋ ಜೊತೆಗೆ ವಿಡಿಯೋ ವೈರಲ್ ಆಗ್ತಾ ಇದ್ವು. ಅವರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿತಾ ಇರುವಂತ ವಿಡಿಯೋ ಕೂಡ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ರುಕ್ಮಿಣಿ ವಸಂತ್. ಇದ್ಯಾವುದು ಕೂಡ ಒರಿಜಿನಲ್ ಫೋಟೋಸ್ ಅಲ್ಲ, ನಾನು ಯಾವುದು ಕೂಡ ಬಿಕಿನಿ ಹಾಕೊಂಡು ಫೋಟೋ ಶೂಟ್ ಮಾಡಿಸಿಲ್ಲ, ಬದಲಿಗೆ ಇವು ಎಐ ಜನರೇಟೆಡ್ ಫೋಟೋಸ್. ಈ ರೀತಿ ಮಾಡುವವರಿಗೆ ಸಪೋರ್ಟ್ ಮಾಡಬೇಡಿ, ಫೋಟೋಗಳನ್ನು ಶೇರ್ ಮಾಡಬೇಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ನಾನು ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗ್ತೀನಿ ಅಂತೇಳಿ ಕೂಡ ಹೇಳಿದ್ದಾರೆ. ಆ ಮೂಲಕ ಇವು ಎಐ ಜನರೇಟೆಡ್ ಫೋಟೋಸ್, ನೀವೆಲ್ಲೂ ಕೂಡ ಶೇರ್ ಮಾಡಬೇಡಿ, ಪೋಸ್ಟ್ ಮಾಡಬೇಡಿ, ನನ್ನ ಯಾವುದೇ ಫೋಟೋ ಶೂಟ್ ಅಲ್ಲ ಇದು ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ಈ ರೀತಿಯಾಗಿ ಎಐ ಜನರೇಟೆಡ್ ಫೋಟೋಸ್ ಅನೇಕ ನಟಿಯರದ್ದು ವೈರಲ್ ಆಗಿದ್ದು ಇದೆ. ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದು ಇದೆ. ಒಂದು ರೀತಿಯಾಗಿ ಈಗ ಎಐ ಫೋಟೋ ಯಾವುದು, ಒರಿಜಿನಲ್ ಫೋಟೋ ಯಾವುದು, ಅದನ್ನ ಕಂಡು ಹಿಡಿಯೋದಕ್ಕೂ ಆಗಲ್ಲ. ಆ ಮಟ್ಟಕ್ಕೆ ಎಐ ಜನರೇಟೆಡ್ ಫೋಟೋಸ್ ವೈರಲ್ ಆಗಿಬಿಡ್ತವೆ. ಸದ್ಯ ಈಗ ನಿನ್ನೇನು ಕೂಡ ಇದೇ ರೀತಿಯಾಗಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ವು ಈ ಫೋಟೋಸ್. ಆಗಲೂ ಕೂಡ ಮಾಧ್ಯಮದವರಿಗೆ ಡೌಟ್ ಬಂದಿತ್ತು, ಇದು ಎಐಯ ನಿಜ ಅಥವಾ ನಿಜ ಫೋಟೋನಾ ಅಂತೇಳಿ. ಆ ಸಂಬಂಧಪಟ್ಟಂತೆ ನಾವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾಳೆ ಕ್ಲಾರಿಟಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಇವತ್ತು ಆ ಒಂದು ಪೋಸ್ಟ್ ಮಾಡೋದ್ರ ಮೂಲಕ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಎಐ ಜನರೇಟೆಡ್ ಫೋಟೋಸ್, ಎಲ್ಲೂ ಕೂಡ ಈ ಫೋಟೋಸ್ನ ಯೂಸ್ ಮಾಡಬೇಡಿ, ರೀಪೋಸ್ಟ್ ಮಾಡೋದಾಗ್ಲಿ, ಶೇರ್ ಮಾಡೋದಾಗ್ಲಿ, ಇದ್ರ ಬಗ್ಗೆ ನಾನು ಗಂಭೀರವಾದಂಥ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ, ನನ್ನ ವೈಯಕ್ತಿಕ ಗೌಪ್ಯತೆಗೆ ಇಲ್ಲಿ ಧಕ್ಕೆ ತಂದಿದ್ದಾರೆ ಅಂತ ಹೇಳಿದ್ದಾರೆ.